ನಮಸ್ಕಾರ ವೀಕ್ಷಕರೇ. PTCL ಕಾಯ್ದೆಯ 2023ರಲ್ಲಿ ಆದಂಥ ತಿದ್ದುಪಡಿ ಏನಿದೆ ಅದಕ್ಕೆ ಸೆಕ್ಷನ್ 5 ಸಬ್ಕ್ಲಾಸ್ ಸಿ ಮತ್ತು ಡಿ ಅನ್ನು ಸೇರಿಸಲಾಯಿತು. ಅಂದರೆ ಯಾವುದೇ ಒಂದು ಕಾಲಮಿತಿ ಇಲ್ಲ. ಈ PTCL ಆ್ಯಕ್ಟ್ನ ಕೆಳಗೆ ಯಾವೆಲ್ಲ ಜಮೀನುಗಳು ಮಂಜೂರಾಗಿರುತ್ತೆ ಅದರ ಹಕ್ಕನ್ನು ಪುನರ್ಸ್ಥಾಪಿಸಲು ಯಾವುದೇ ಒಂದು ಕಾಲಮಿತಿ ಇಲ್ಲ ಅಂತೇಳಿ ಕರ್ನಾಟಕ ರಾಜ್ಯ ಸರ್ಕಾರ ತಿದ್ದುಪಡಿಯನ್ನು ಮಾಡ್ತು. ಈ ತಿದ್ದುಪಡಿ ಆದ ನಂತರ ಅನೇಕ ಪ್ರಕರಣಗಳು ದಾಖಲಾಗ್ತಾ ಹೋಗ್ತು. ಎಲ್ಲರೂ ಕೂಡ ಯಾರೆಲ್ಲ PTCL ಕಾಯ್ದೆ ಅಡಿಯಲ್ಲಿ ಪಡೆದಂಥ ಜಮೀನುಗಳನ್ನ ಮಾರಾಟ ಮಾಡಿದ್ರು ಅವರೆಲ್ಲರೂ ಕೂಡ ಒಂದು ಕೇಸ್ಗಳನ್ನ ಫೈಲ್ ಮಾಡೋದಕ್ಕೆ ಶುರು ಮಾಡಿಕೊಂಡ್ರು. ಇದಕ್ಕೆಲ್ಲ ಕಡಿವಾಣ ಹಾಕುವಂಥ ಒಂದು ಜಡ್ಜ್ಮೆಂಟ್ ಬಂದಿರೋದು ಕರ್ನಾಟಕ ಹೈಕೋರ್ಟಲ್ಲಿ. ಇದು ಸುಪ್ರೀಂ ಕೋರ್ಟ್ ಹೇಳಿರೋವಂಥದ್ದು ಯಾವುದೇ ಒಂದು ಕಾನೂನು ಆಗಿರ್ಬೋದು, ಯಾವುದೇ ಒಂದು ಕಾಯ್ದೆಗಳಾಗಿರ್ಬೋದು, ಅದಕ್ಕೆ ಕಾಲಮಿತಿ ಅನ್ನೋದು ಇರಬೇಕು ಅಂತೇಳಿ ಸ್ಪಷ್ಟಪಡಿಸಿತ್ತು. ಇದರ ಆಧಾರವಾಗಿ ಹೈಕೋರ್ಟ್ ಒಂದು ಮಹತ್ವವಾದ ತೀರ್ಪನ್ನು ನೀಡಿದೆ. ಖಾಸಗಿ ವ್ಯಕ್ತಿಗಳಿಗೆ ಆರಂಭಿಕ ವರ್ಗಾವಣೆಯಾದ 12 ವರ್ಷಗಳ ನಂತರ ಆಸ್ತಿಯನ್ನು ಮರುಸ್ಥಾಪಿಸಲು ಮೂಲ ಭೂ ಮಂಜೂರಾತಿದಾರರು ಸಲ್ಲಿಸಿದ ಅರ್ಜಿಯನ್ನು ವಜಾಗೊಳಿಸಿದ ಏಕ ನ್ಯಾಯಾಧೀಶರ ಆದೇಶವನ್ನು ಕರ್ನಾಟಕ ಹೈಕೋರ್ಟ್ ಎತ್ತಿ ಹಿಡಿದಿದೆ. 1981ರಲ್ಲಿ ಭೂ ಮಂಜೂರಾತಿ ಪಡೆದ ಪರಿಶಿಷ್ಟ ಜಾತಿಯ ದಿವಂಗತ ಲಕ್ಷ್ಮಯ್ಯ ಅವರ ವಾರಸುದಾರರಾದ ಎಂ ಮಂಜುಳಾ ಮತ್ತಿತರರು ಸಲ್ಲಿಸಿದ ಮನವಿಯನ್ನು ಮುಖ್ಯ ನ್ಯಾಯಮೂರ್ತಿಗಳಾದ SV ಅಂಜಾರಿಯಾ ಮತ್ತು ನ್ಯಾಯಮೂರ್ತಿಗಳಾದ KV ಅರವಿಂದ್ ಅವರನ್ನೊಳಗೊಂಡ ವಿಭಾಗೀಯ ಪೀಠ ತಿರಸ್ಕರಿಸಿದೆ. ಏಕಸದಸ್ಯ ಪೀಠ ಏನೊಂದು ಆದೇಶವನ್ನು ಮಾಡಿತ್ತು ಅದನ್ನೇ ಕೂಡ ದ್ವಿಸದಸ್ಯ ಪೀಠ ಏನಿದೆ ಅದು ಕೂಡ ಅದೇ ಒಂದು ಆದೇಶವನ್ನು ಮಾಡಿದೆ. 12 ವರ್ಷಗಳ ಕಳೆದ ನಂತರ ಮೂಲ ಮಂಜೂರಾತಿದಾರರಿಗೆ, ಅರ್ಜಿದಾರರಿಗೆ, ಅಪ್ಪೀಲುದಾರರಿಗೆ ಯಾವುದೇ ಪರಿಹಾರವನ್ನು ನೀಡುವುದು ಅಸಮಂಜಸ, ಅನ್ಯಾಯ ಮತ್ತು ಅಸಮಾಧಾನವಾಗಿದೆ. ಹಾಗೆಯೇ ಭೂಮಿಯನ್ನು ಮರುಸ್ಥಾಪಿಸಲು ಅನುಮತಿ ನೀಡುವುದು ಮತ್ತು ತೆಗೆದುಕೊಂಡ ಭೂಮಿಯ ವರ್ಗಾವಣೆಯನ್ನು ಪರಿಗಣಿಸುವುದು ಶೂನ್ಯ ಮತ್ತು ನಿರರ್ಥಕ ಎಂದು ಹೇಳಲಾಗಿದೆ. ಮಾರ್ಚ್ 16, 1995 ಮತ್ತು ಮಾರ್ಚ್ 29, 1995ರಂದು ಖಾಸಗಿ ಪ್ರತಿವಾದಿಗಳಿಗೆ 2 ನೋಂದಾಯಿತ ಮಾರಾಟ ಪತ್ರಗಳ ಮೂಲಕ ಆಸ್ತಿಯನ್ನು ವರ್ಗಾಯಿಸಲಾಯಿತು. ಮೇಲ್ಮನವಿದಾರರು ವರ್ಗಾವಣೆಯನ್ನು ವಿರೋಧಿಸಿದರು. ಆರಂಭದಲ್ಲಿ ಸಹಾಯಕ ಆಯುಕ್ತರ ಮುಂದೆ ಯಶಸ್ವಿಯಾದರು. ಆದಾಗ್ಯೂ 1995ರ ವರ್ಗಾವಣೆ ಮತ್ತು 2007-8ರ ಮರುಸ್ಥಾಪನೆ ವಿನಂತಿಯ ನಡುವೆ 11 ವರ್ಷಗಳ ಅಂತರವನ್ನು ಅಸಮಂಜಸವೆಂದು ಉಪ-ಆಯುಕ್ತರು ಉಲ್ಲೇಖಿಸಿ ಈ ನಿರ್ಧಾರವನ್ನು ರದ್ದುಗೊಳಿಸಿದರು. ನಂತರ ಈ ವಿಷಯವನ್ನು ಹೈಕೋರ್ಟ್ಗೆ ತರಲಾಯಿತು. ಕಾಯ್ದೆಯ ಸೆಕ್ಷನ್ 5 ಭೂಮಿ ಪುನರಾರಂಭಕ್ಕೆ ಸಮಯ ನಿರ್ಬಂಧನೆಯನ್ನು ಹೊಂದಿಲ್ಲ ಎಂದು ಪೀಠವು ಒಪ್ಪಿಕೊಂಡಿತ್ತು. ಆದಾಗ್ಯೂ ನೆಕ್ಕಂಟಿ ರಾಮಲಕ್ಷ್ಮಿ ವರ್ಸಸ್ ಸ್ಟೇಟ್ ಆಫ್ ಕರ್ನಾಟಕ 2020ನಲ್ಲಿನ ಇಂದಿನ ತೀರ್ಪು 25 ವರ್ಷಗಳ ವಿಳಂಬದ ಮರುಪಾವತಿ ಅರ್ಜಿಯನ್ನು ತಿರಸ್ಕರಿಸಿದೆ. ಕರ್ನಾಟಕ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಕಾಯ್ದೆಗೆ 2023ರ ತಿದ್ದುಪಡಿಯನ್ನು ನ್ಯಾಯಾಲಯವು ಗಮನಿಸಿದೆ. ಸಮಯದ ಮಿತಿಗಳನ್ನು ತೆಗೆದುಹಾಕುವ ಉಪಕಲಂಗಳನ್ನು ಪರಿಚಯಿಸಿದೆ. ತಿದ್ದುಪಡಿಯ ಸಿಂಧುತ್ವವು ಪ್ರತ್ಯೇಕ ಅರ್ಜಿಯಲ್ಲಿ ಪರಿಶೀಲನೆಯಲ್ಲಿದೆ. ಪ್ರಸ್ತುತ ತೀರ್ಪು ಅದನ್ನು ತಿಳಿಸುವುದಿಲ್ಲ. ಯಾವುದೇ ಒಂದು ಅರ್ಜಿಯನ್ನು ಸಲ್ಲಿಸೋದಕ್ಕೆ ಕಾಲಮಿತಿಯನ್ನು ಪರಿಗಣಿಸಲೇಬೇಕಾಗುತ್ತೆ. ಸುಪ್ರೀಂ ಕೋರ್ಟ್ ಕೂಡ ಅದನ್ನೇ ಹೇಳಿರೋದು. ಕಾಲಮಿತಿ ಇಲ್ಲದೆ ಯಾವುದೇ ಒಂದು ಕಾನೂನುಗಳಿಗೂ ಬೆಲೆ ಇರೋದಿಲ್ಲ ಅಂತ ಹೇಳಿತ್ತು. ಈ ಒಂದು ಆಧಾರದ ಮೇಲೆ ಇಲ್ಲಿ 12 ವರ್ಷಗಳು ಅನ್ನೋದನ್ನು ಪ್ರಮುಖ ಮಾನದಂಡವಾಗಿ ಇಟ್ಕೊಂಡಿದೆ. ಏಕೆಂದರೆ 12 ವರ್ಷಗಳು ಅನ್ನೋದು ಅಡ್ವಾನ್ಸ್ ಪೊಸಿಷನನ್ನು ಕೊಡುತ್ತೆ. 12 ವರ್ಷಗಳ ನಂತರ ಯಾವುದೇ ಒಂದು ಸ್ವತ್ತನ್ನು ಅವರು ಅನುಭವಿಸ್ತಾ ಇದ್ದಾಗ, ಯಾವುದೇ ವಿರೋಧಗಳಿಲ್ಲದೆ ಅನುಭವಿಸ್ತಾ ಇದ್ದಂಥ ಸಂದರ್ಭದಲ್ಲಿ ಅದು ಅವರ ಸ್ವತ್ತಾಗುತ್ತೆ. ಅಂಥದ್ರಲ್ಲಿ ಅದು ಅಡ್ವಾನ್ಸ್ ಪೊಸಿಷನ್ನ ತಂದುಕೊಡುತ್ತೆ. ಅದಕ್ಕಾಗಿ ಆ ಒಂದು ಆಧಾರದ ಮೇಲೂ ಕೂಡ ಇವರು ಇದನ್ನು 12 ವರ್ಷಗಳ ನಂತರ ಈ ಒಂದು ಅರ್ಜಿಯನ್ನು ಹಾಕೊಂಡಿರೋದಕ್ಕೆ ಇದನ್ನು ಪರಿಗಣಿಸಲಾಗೋದಿಲ್ಲ ಅಂತೇಳಿ ಸ್ಪಷ್ಟವಾಗಿ ಹೇಳಿದೆ. ಈ ಒಂದು ಕಾರಣದಿಂದಲೇ ಈ ಒಂದು ಮೇಲ್ಮನವಿಯನ್ನು ವಜಾಗೊಳಿಸಲಾಗಿದೆ. 12 ವರ್ಷಗಳ ನಂತರ ಭೂಮಿ ಮರುಸ್ಥಾಪನೆಗೆ ಅನುಮತಿಸಲಾಗುವುದಿಲ್ಲ ಅಂತೇಳಿ ಸ್ಪಷ್ಟಪಡಿಸಿದೆ. ಆದ್ದರಿಂದ ಯಾವುದೇ ಒಂದು PTCL ಕಾಯ್ದೆ ಅಡಿಯಲ್ಲಿ ಮಂಜೂರಾದಂಥ ಜಮೀನನ್ನು ಹಕ್ಕು ಮರುಸ್ಥಾಪನೆ ಪಡೆಯಲು 12 ವರ್ಷಗಳ ನಂತರ ಆಗಿರೋವಂಥದ್ದಕ್ಕೆ ಯಾವುದೇ ರೀತಿಯಲ್ಲಿ ಮಾನ್ಯತೆಯನ್ನು ಕೊಡಬಾರ್ದು ಅಂತೇಳಿ ಸದ್ಯಕ್ಕೆ ಹೈಕೋರ್ಟ್ನ ದ್ವಿಸದಸ್ಯ ಪೀಠ ತೀರ್ಪನ್ನು ನೀಡಿರೋವಂಥದ್ದು. ಆದರೆ ಈ ತೀರ್ಪು ಇದೇ ರೀತಿಯಾಗಿ ಇರುತ್ತೆ ಅಂತ ಹೇಳಿ ಕೂಡ ಬರೋದಿಲ್ಲ. ಇದು ಮೇಲ್ಮನವಿ ಹೋದ ನಂತರ ಬೇರೆ ರೀತಿಯಲ್ಲೂ ಕೂಡ ಹೊರ ಬರ್ಬೋದು. ಅಲ್ಲಿಯವರೆಗೂ ಕೂಡ ಈ ಒಂದು ತೀರ್ಪನ್ನು ನಾವು ಪರಿಗಣಿಸಬೇಕಾಗುತ್ತೆ. ಇದಕ್ಕೆ ಸಂಬಂಧಪಟ್ಟಂಥ ಸೈಟೇಷನ್ನ ಕೂಡ ಡಿಸ್ಕ್ರಿಪ್ಷನಲ್ಲಿ ಕೊಡಲಾಗಿರುತ್ತೆ, ನೋಡಿ. ಈ ಒಂದು ಮಾಹಿತಿ ಉಪಯುಕ್ತ ಆಗಿದೆ ಅಂತ ಭಾವಿಸ್ತೀನಿ. ಮತ್ತಷ್ಟು ಮಾಹಿತಿಗಾಗಿ ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ. ಹೊಸದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಕಾನೂನಿನ ಮಾಹಿತಿಗಳನ್ನು ನೀವು ತಿಳ್ಕೊಳ್ಳೋದಲ್ಲ, ಮತ್ತೊಬ್ಬರಿಗೂ ಕೂಡ ಇದನ್ನು ಹಂಚಿ. ಧನ್ಯವಾದಗಳು.